ನಮಸ್ಕಾರ. ನಾನು ನಂಜುಂಡ ಸ್ವಾಮಿ. ಕರ್ನಾಟಕ ಜನತೆಗೆ ಒಂದು ಮನವಿ ಮಾಡ್ತೀನಿ ಅಂತಂದ್ರೆ, MLAಗಳನ್ನ ನಾವು ಆರ್ಸ್ ಕಳ್ಸಿದ್ ಏನಕ್ಕೆ? ಒಬ್ಬ ಸ್ಪೀಕರ್ಗೆ ಅವಮಾನ ಮಾಡುವಂತ ಕಳ್ಸಿದೀವ? ಆ ಕ್ಷೇತ್ರದ ಜನಗಳು ಆ ಕ್ಷೇತ್ರಗಳನ್ನು ಉದ್ಧಾರ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಅಂತ ಕಳ್ಸೋದು. ಬಿಜೆಪಿಲಿ ಕೆಲವರು ಅಯೋಗ್ಯರು ಸ್ಪೀಕರ್ ಆಸನಕ್ಕೆ ಪೇಪರ್ನ ಅರ್ದು ಬಿಸಾಕ್ತಾರಲ್ಲ, ಸ್ವಲ್ಪ ಮಾನ ಮರೆದಿದೆಯಾ? ಕರ್ನಾಟಕ ಜನತೆ 7 ಕೋಟಿ ಮತ ಬಾಂಧವರಲ್ಲಿ ಮನವಿ ಮಾಡ್ತೀನಿ, ಇಂಥ ಗೋಮುಖ ವ್ಯಾಘ್ರಗಳಿಗೆ ತೂಚಿ ಅಂತ ಉಗಿದು ನೀವು ಉಪಕಾರ ಹಾಕ್ಬೇಕು, ಇಲ್ಲ ಆದ್ರೆ ತುಂಬಾ ಕಷ್ಟವಾಗುತ್ತೆ. ಅದೇ ರೀತಿ ಹನಿ ಟ್ರ್ಯಾಪ್ ಅಂತ KN ರಾಜಣ್ಣನವರು ಮತ್ತು ಅವರ ಮಗ ಹೇಳ್ತಾ ಇದ್ದಾರೆ. ನೀವು ಯಾವ ವ್ಯಕ್ತಿ ಮೇಲೆ ಒಂದು ಅಪರಾಧ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪ್ರೂಫ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬೇಕು ರಾಜಣ್ಣನವರೇ. ಇಲ್ಲವಾದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಕಾನೂನು ಬಹಳ ದೊಡ್ಡದು. ಕೆಲವರು DK ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದು ಯಾರು ಒಪ್ಪಲ್ಲ. ನಮ್ಮ ದೇಶದಲ್ಲಿ ಕಾನೂನಿಗೆ ಸಾಕ್ಷಿ ಮುಖ್ಯ. ಅದೇ ರೀತಿ DK ಶಿವಕುಮಾರ್ ಅವ್ರ ಮೇಲೆ ಅಪರಾಧ ಅಂತ ನೀವು ಬಿಂಬಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಿರಲ್ಲ, DK ಶಿವಕುಮಾರ್ ಮಾಡ್ಯಾರ ಅಂತ ಹೇಳೋ ಒಂದು ಪ್ರೂಫ್ ಇದೆಯಾ? ತೋರಿಸಿ. ಯಾರ್ಯಾರು ಏನು ಹೇಳುದು, ಒಬ್ಬ ವ್ಯಕ್ತಿನ ನಿಂದನೆ ಮಾಡುದು ಸರಿಯಲ್ಲ. ಅವರ ಕೆರಿಯರ್ಗೆ ಅವಮಾನ ಆಗುತ್ತೆ, ಅವರ ಕೆಪಾಸಿಟಿಗೆ ಅವಮಾನ ಆಗುತ್ತೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿನ ನಿಮ್ಮ ದ್ವೇಷಕ್ಕೋಸ್ಕರ ಅವ್ರ ಮೇಲೆ ಅಸೂಯೆ ಪಡೋದು ಸರಿ ಇಲ್ಲ. DK ಶಿವಕುಮಾರ್ ಬಹಳ ಫಾಸ್ಟ್ ಆಗಿ ಬೆಳೆದವ್ರೆ, ಯೋಚನೆ ಮಾಡಿ. ಯಾಕೆ ಒಕ್ಕಲಿಗರ ನಾಯಕರಲ್ಲಿ ಏನ್ ಕುಮಾರಸ್ವಾಮಿ ಒಬ್ಬರೇ ಮುಖ್ಯಮಂತ್ರಿ ಆಗ್ಬೇಕಂತ ರೂಲ್ಸ್ ಇದೆಯಾ? DK ಶಿವಕುಮಾರ್ ಆಗ್ಬಾರ್ದಾ ಮುಖ್ಯಮಂತ್ರಿ? ಆಗ್ಲಿ ಬಿಡಿ, ಅವರು ನಮ್ಮ ರಾಜ್ಯದಲ್ಲಿ ಹುಟ್ಟಿಲ್ವಾ? ಅವ್ರು ನಮ್ಮ ಭಾರತೀಯ ಅಲ್ವಾ? ನೀವೇ ಯೋಚನೆ ಮಾಡಿ. DK ಶಿವಕುಮಾರ್ ಅವರೇ, ನೀವು ಬಹಳ ಸ್ಪೀಡ್ ಆಗಿ ಬೆಳೆದಿದ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಮ ತಾಯಿ ಆಶೀರ್ವಾದ, ನಿಮ್ಮ ಮನೆದೇವರ ಹೆಸರು ನಿಮ್ಗೆ ಇದ್ದೇ ಇದೆ. ನಿಮ್ಮ ತಂದೆ ಹೆಸರು ಕೆಂಪೇಗೌಡ ಅಂತ ಇದೆ. ನಮ್ಮ ನಾಡ ಕಂಡ ಅಪ್ರತಿಮ ವೀರ ಕೆಂಪೇಗೌಡರು ಅಂತ ಹೆಸರು ನಿಮ್ಮ ತಂದೆಯ ಹೆಸರು. ನೀವು ಯಾರಿಗೂ ಎದುರ್ಕ ಪ್ರಶ್ನೆ ಇಲ್ಲ. ಮುಂದೆ ಬಂದರೆ ಚಾಡ್ಸಿ, ಹಿಂದೆ ಬಂದರೆ ಹೆಂಗ್ ಓದಿಬೇಕು, ಕತ್ತೆ ಓದಿತ್ತಲ್ಲ ಓದಿಬೇಕು. ಎದುರುಬೇಡಿ. ನಿಮ್ಗೆ ಗಂಡು ಸ್ಥಾನ, ಗಂಡದ ಗುಂಡಿಗೆ ಕೆಪಾಸಿಟಿ ಎಲ್ಲ ಇದೆ, ಏನ್ ಬೇಕಾದ್ರೂ ಮಾಡೋ ತಾಕತ್ತಿದೆ. ಆದ್ರೆ ನೀವು ಬಡವರಿಗೆ ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಮೇಲೆ ರಿವೆಂಜ್ ಮಾಡ್ಕೊಂಡು ನೀವು ಮುಖ್ಯಮಂತ್ರಿ ಆಗ್ಬಾರ್ದಂತ ಒಂದು ಉದ್ದೇಶ ಇಟ್ಕೊಂಡು ದುರುದ್ದೇಶದಿಂದ ಕೆಲವರು ನಿಮ್ಮ ಮೇಲೆ ಕತ್ತಿ ಮಸಿತಿದ್ದಾರೆ. ಅವ್ರಿಗೆ ಸರಿಯಾಗಿ ನೀವು ಟಾಂಗ್ ಕೊಡ್ಬೇಕು ಅಂದ್ರೆ ಇದನ್ನ ಭೇದಿಸಿ ಚಕ್ರವು ತರ, ಅಭಿಮನ್ಯು ತರ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕು. ಯಾಕ ನಾನು ಒಬ್ಬ ಲಿಂಗಾಯತ ಹೇಳ್ತಾ ಇರೋದು, ವೀರಶೈವ ಸಮಾಜದ ಮುಖಂಡ. ನೀವು ಮುಖ್ಯಮಂತ್ರಿ ಆದ್ರೆ ಗೊತ್ತಾಗುತ್ತೆ ಏನು ಒಳ್ಳೆ ಕೆಲಸ ಮಾಡ್ತೀರಂತ. ಆದ್ರೆ ಯಾವ್ಯಾವ ರಣಯಡಿಗಳಿಗೆಲ್ಲ ನೀವು ಎದುರು ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಸಾಹೇಬ್ರೆ, ದೇವ್ರು ನಿಮ್ಮ ಪರ ಇದ್ದಾನೆ. ಯಾಕೆ? ನಿಮ್ ಒಳ್ಳೆತನಕ್ಕೆ ಭಗವಂತ ನಿಮ್ ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ. ಯಾವ್ಯಾವ ಆದಿಲೋಗರು ಬೀದಿ ಲೋಗ ನಾಯಿಗಳೆಲ್ಲ ಬೊಗಳ್ಬೋದು, ಯಾರು ನಿಮ್ಮನ್ನ ಕಚ್ಚಕ್ಕಾಗಲ್ಲ. ಯಾಕೆ? ನೀವು ಒಂಥರ ಹುಲಿ ಇದ್ದಂಗೆ. ಅದಕ್ಕೋಸ್ಕರ ನೀವು ಮುಖ್ಯಮಂತ್ರಿ ಆಗ್ಬೇಕು. ಯಾವನ್ಗೂ ಬಗ್ಬೇಡಿ, ಯಾವನ್ಗೂ ಎದುರುಬೇಡಿ. ಎದುರು ಬಂದ್ರೆ ಗುಂಡೋರ್ ಕೊಲ್ಲು ರೀತಿಲಿ ತಾಕತ್ತಾಗಿ ಮಾತಾಡಿ. ನಿಮ್ ಮಾಡೋ ಕೆಲಸ ಸರಿ ಇದೆ, ಎಲ್ಲ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ. ನೀವು ಮುಖ್ಯಮಂತ್ರಿ ಆಗ್ಬಾರ್ದಂತ ಕುಮಾರಸ್ವಾಮಿ ಒಬ್ಬೊಬ್ರು ಮುಖ್ಯಮಂತ್ರಿ ರೂಲ್ಸ್ ಇದೆಯಾ? ಕುಮಾರಸ್ವಾಮಿ ಮುಖ್ಯಮಂತ್ರಿಯಿಂದ ನಿಮ್ಮ ಪಕ್ಷದಲ್ಲಿ ಸೇರ್ಕೊಂಡೆ ನೀವೇ ಸಿದ್ದರಾಮಯ್ಯ ಎದುರಾಕೊಂಡು ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಆದ್ರೆ ಅವರೇ ನಿಮ್ಗೆ ತೊಂದರೆ ಕೊಟ್ರು, ಅವರೇ ನಿಮ್ಗೆ ಅವಮಾನ ಮಾಡಿದ್ರು. ಕುಲಕ್ಕೆ ಕುಲ ಮೂಲ, ತೊಲೆಗೆ ತುಂಡು ಮೂಲ ಅಂತ ಬದಲೇ ಗಾದಿ ಇದೆ. ಜಾತಿ ವೈರಿ, ನೀರು ಪಾಚಿ ವೈರಿ. ನಿಮ್ಗೆ ಭಗವಂತನ ಕೃಪಾ ಕಟ್ಟ ಸಿದ್ಧ ಇದೆ. ನಿಮ್ಮ ಮುಖ್ಯಮಂತ್ರಿ ಆಗುತ್ತಾ? ಆ ಸೃಷ್ಟಿಕರ್ತ ಬ್ರಹ್ಮ, ಅವನ ಕೆಲ ತಪ್ಪಿಸಕ್ಕಾಗಲ್ಲ. ನೀವು ಮುಖ್ಯಮಂತ್ರಿ ಹಾಗೆ ಆಗ್ತೀರಿ. ಏನೇ ಆದ್ರೂ ಭಗವಂತ, ದೈವ ಬಲ, ಗುರು ಬಲ ಎಲ್ಲ ನಿಮ್ಗೆ ಇದೆ. ನಾಡಿನ 6.5 ಕೋಟಿ ಮತ ಬಾಂಧವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. DK ಶಿವಕುಮಾರ್ ಅವರೇ, ಯಾರಿಗೂ ಎದುರುಬೇಡಿ, ಕೇರ್ ಮಾಡಬೇಡಿ. ಐ ಡೋಂಟ್ ಕೇರ್ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಕೆಲಸನ ನೀವು ನಿಯತ್ತಾಗಿ ಮಾಡ್ತಿದ್ದೀರಿ. ಮಾಡಿ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಈ ಒಬ್ಬ ಒಂಟಿ ಸಲಗ ವೀರಶೈವ ಮುಖಂಡ ನಂಜುಂಡ ಸ್ವಾಮಿ ಹೇಳ್ತಿದ್ದೇನೆ. ನಮಸ್ಕಾರ. ನಾನು ನಂಜುಂಡ ಸ್ವಾಮಿ.